ಮೂಡಾ ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮೂಡಾ ಹಗರಣದ ಕೇಂದ್ರ ಬಿಂದು ಮೈಸೂರಿನಲ್ಲೇ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ. ರಾಜೀನಾಮೆ ಕೇಳ್ತಾ ಇದ್ದ ವಿಪಕ್ಷಕ್ಕೆ ಮೈಸೂರಿನಿಂದಲೇ ಉತ್ತರ ಕೊಡೋ ಪ್ರಯತ್ನವನ್ನ ಪಟ್ಟಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಬಂಡೆಯಂತೆ ಸಿಎಂ ಜೊತೆ ನಿಲ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಈ ಮೂಲಕ ಸಚಿವರು ಶಾಸಕರು ಒಟ್ಟುಗೂಡಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸಿಎಂ ಶಕ್ತಿ ಪ್ರದರ್ಶನ ಮಾಡೋ ಮೂಲಕ ಬಿಜೆಪಿ ಜೆಡಿಎಸ್ಗೆ ಕೌಂಟರ್ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿಮಗೆ? ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಬಿಜೆಪಿಯವರು ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ನಾನು ಬಗ್ಗವನು ಅಲ್ಲ. ಮುಡಾ ಕದನ, ಮೈಸೂರಲ್ಲಿ ಕಾಂಗ್ರೆಸ್ ಜನಾಂದೋಲನ, ರಾಜೀನಾಮೆ ಕೇಳಿದವರಿಗೆ ಸಿಎಂ ವಾಗ್ಬಾಣ. ಬಿಜೆಪಿ ಮುಡಾಸ್ತ್ರಕ್ಕೆ ಜನಾಸ್ತ್ರ ಪ್ರಯೋಗಿಸಿದ್ದ ಕಾಂಗ್ರೆಸ್ ಇವತ್ತು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಲ್ಲಿ ಶಕ್ತಿ ಪ್ರದರ್ಶನ ಮಾಡಿದೆ. ಬಿಜೆಪಿ ಕಾಲದ ಹಗರಣಗಳನ್ನ ಅನಾವರಣ ಮಾಡಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸಮರ ಸಾರಿದೆ. ದೋಸ್ತಿಗಳ ಹಳೆ ಬಡಿದಾಟದ ಹೇಳಿಕೆಗಳನ್ನ ರಿಲೀಸ್ ಮಾಡಿದ ಕೈ ನಾಯಕರು ಸಮಾವೇಶದುದ್ದಕ್ಕೂ ಬೆಂಕಿ ಉಗುಳಿದ್ದಾರೆ. ಕಾಂಗ್ರೆಸ್ ಜನಾಂದೋಲನದಲ್ಲಿ ದೋಸ್ತಿ ವಿರುದ್ಧ ಬೆಂಕಿ, ಬಿಜೆಪಿ ಮುಡಾಸ್ತ್ರಕ್ಕೆ ಕೌಂಟರ್, ಸಿಎಂಗೆ ಬಂಡೆ ಬಲ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಯಾವಾಗ್ಲೂ ಸಿಎಂ ಜೊತೆಗೆ ಇರುತ್ತೆ. ಸಿಎಂ ಜೊತೆಗೆ 136 ಶಾಸಕರಿದ್ದಾರೆ. ಸಂದೇಶ, ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರು ಕೊಟ್ಟ ಸಂದೇಶವಿದು. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಾವಿದೀವಿ, ಸಿಎಂ ಜೊತೆಗೆ ನಿಂತಿದ್ದೀವಿ ಅನ್ನೋ ಮಹತ್ವದ ಸಂದೇಶವನ್ನ ಜನಾಂದೋಲನ ಸಮಾವೇಶದಲ್ಲಿ ನೀಡಿದ್ದಾರೆ. ಎಸ್, ಬಿಜೆಪಿ ನಡೆಸ್ತಿರೋ ಮುಡಾ ಯಾತ್ರೆಗೆ ಕೌಂಟರ್ ಆಗಿ ಜನಾಂದೋಲನ ನಡೆಸಿದ ಕಾಂಗ್ರೆಸ್ ನಾಯಕರು ಬಿಜೆಪಿ ಕಾಲದ ಹಗರಣಗಳನ್ನ ತೆರೆದಿಟ್ರು. ಸಂಚು ಎಂಬ ಪುಸ್ತಕ ಬಿಡುಗಡೆ ಮಾಡೋ ಮೂಲಕ ಮುಡಾ ಹಗರಣದಲ್ಲಿ ಹೇಗೆ ಸಂಚು ಮಾಡಲಾಗಿದೆ ಅನ್ನೋದನ್ನ ವಿವರಿಸಿದ್ರು. ಇದು ಟ್ರೇಲರ್ ಅಷ್ಟೇ. ವೇದಿಕೆ ಮೇಲೆಯೇ ಫುಲ್ ಪಿಕ್ಚರ್ ತೆರೆದಿಟ್ಟ ಡಿಕೆ ಬಿಜೆಪಿ ಜೆಡಿಎಸ್ ನಾಯಕರ ಹಳೆ ಹೇಳಿಕೆಗಳನ್ನ ಪ್ರಸಾರ ಮಾಡಿ ತಿರುಗುಬಾಣ ಬಿಟ್ರು. ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರ ನುಡಿಮುತ್ತುಗಳನ್ನು ಹೇಳಿದ್ದಾರೆ, ದಯವಿಟ್ಟು ಕೇಳೋಣ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಮಾನ ಮರ್ಯಾದೆ ಇದೆ ಅವನಿಗೆ. ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ಹೇ ವಿಜಯೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಈ ಬಂಡೆ ಸಿಎಂ ಜೊತೆ ಇರುತ್ತೆ. ಜನಾಂದೋಲನದಲ್ಲಿ ಡಿಕೆ ಅಬ್ಬರ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಮೈಸೂರಿಗೆ ಪಾದಯಾತ್ರೆ ನಡೆಸಿದ ದೋಸ್ತಿ ನಾಯಕರಿಗೆ ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಈ ಬಂಡೆ ಯಾವಾಗ್ಲೂ ಸಿಎಂ ಜೊತೆ ಇರುತ್ತೆ ಅನ್ನೋ ಮೂಲಕ ಸಿದ್ದರಾಮಯ್ಯಗೆ ಅಭಯ ನೀಡಿದ್ದಾರೆ. ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ಟರು ಉತ್ತರ ಕೊಡಬೇಕು ಅಂತ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು. ಫಸ್ಟ್ ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಬಂಡೆ ಜೊತೆ 136 ಜನ ಶಾಸಕರಿದ್ದಾರೆ. ನೀವು ಎಷ್ಟೇ ಪಾದಯಾತ್ರೆ ಮಾಡಿದ್ರು ನಾನ್ ಜಗ್ಗಲ್ಲ ಎಂದ ಸಿಎಂ. ಇನ್ನು ಸಮಾವೇಶದಲ್ಲಿ ಗುಡುಗಿದ ಸಿಎಂ ಸಿದ್ದರಾಮಯ್ಯ, ನೀವು ಎಷ್ಟೇ ಪಾದಯಾತ್ರೆ ಮಾಡಿದ್ರು ನಾನ್ ಜಗ್ಗಲ್ಲ ಅಂದ್ರು. ಮುಡಾ ಕೇಸ್ನಲ್ಲಿ ನನ್ನ ಪಾತ್ರವಿಲ್ಲ ಅಂತ ಸ್ಪಷ್ಟನೆ ಕೊಟ್ರು.
ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ಹಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಆದೇಶ ಇಲ್ಲ, ನನ್ನ ಪತ್ರ ಇಲ್ಲ, ನನ್ನ ಸ್ಟೇಟ್ಮೆಂಟ್ ಇಲ್ಲ. ಜನಾಂದೋಲನದ ಫ್ಲೆಕ್ಸ್ಗಳಲ್ಲಿ ಎಚ್ಡಿಡಿ ಕುಟುಂಬ ಆಸ್ತಿ ವಿವರ. ಫ್ಲೆಕ್ಸ್ಗಳನ್ನ ಹೆಗಲಿಗೆ ಕಟ್ಕೊಳ್ಳಿ ಅಂತ ಕುಮಾರಸ್ವಾಮಿ ತಿರುಗೇಟು. ಇನ್ನಿವತ್ತು ಜನಾಂದೋಲನದಲ್ಲಿ ಫ್ಲೆಕ್ಸ್ಗಳ ಮೂಲಕ ಕಾಂಗ್ರೆಸ್ ನಾಯಕರು ಎಚ್ಡಿಡಿ ಕುಟುಂಬದ ಆಸ್ತಿ ಬಿಚ್ಚಿಟ್ಟಿದ್ರು. ಎಚ್ಡಿ ದೇವೇಗೌಡ ಕುಟುಂಬದ ಭೂ ಕಬಳಿಕೆ ಪಕ್ಷಿ ನೋಟ ಎಂಬ ಹೆಸರಿನಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿತ್ತು. ಎಚ್ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಕುಟುಂಬದವರು ಪಡೆದಿದ್ದಾರೆ ಎನ್ನಲಾದ ಸೈಟ್ಗಳ ಮಾಹಿತಿಯನ್ನ ಫ್ಲೆಕ್ಸ್ಗಳಲ್ಲಿ ಹಾಕಿ ಜಗಜ್ಜಾಹೀರು ಮಾಡಿದ್ರು. ಫ್ಲೆಕ್ಸ್ ಹಾಕಿರೋದಕ್ಕೆ ಸಿಡಿಮಿಡಿಗೊಂಡ ಎಚ್ಡಿಕೆ, ಅಲ್ಯಾಕ್ ಬೋರ್ಡ್ಗಳನ್ನು ಹಾಕಿದ್ದೀರಾ, ನಿಮ್ಮ ಹೆಗಲಿಗೆ ಕಟ್ಕೊಳ್ಳಿ ಅಂತ ಕೌಂಟರ್ ಕೊಟ್ರು. ಆ ಬೋರ್ಡ್ ಅಲ್ಲೇ ಹಾಕಿದ್ರಿ, ನಿಮ್ಮ MLA ಕರ್ಕೊಂಡು ಹೋಗಿದ್ರಲ್ಲ ಮಂತ್ರಿಗಳನ್ನ, ಎಲ್ಲರಿಗೂ ಒಂದು ಹೆಗಲಿಗೆ ಕಟ್ಕೊಂಡ್ಬಿಟ್ರಪ್ಪ ಅತ್ಲಾಗಿ ಹಾಕೊಂಡ್ಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ಅಂತೇಳಿ ನಿಮ್ಮ ಎಲ್ಲ MLAಗಳು ನಿಮ್ಮ ಕಾರ್ಯಕರ್ತರಿಗೆ ಜೋಳಿಗೆ ಹಾಕಲಿ. ಒಟ್ನಲ್ಲಿ ಏನೇ ಆದ್ರೂ ರಾಜೀನಾಮೆ ನೀಡದಿರಲು ನಿರ್ಧರಿಸಿರೋ ಸಿಎಂ ಇವತ್ತು ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡೋ ಮೂಲಕ ಸ್ವಪಕ್ಷದವರಿಗೂ ಪರೋಕ್ಷ ಸಂದೇಶ ಕೊಟ್ಟಿದ್ದಾರೆ. ಇಷ್ಟು ದಿನ ಮುನಿಸ್ಕೊಂಡಿದ್ದ BK ಹರಿಪ್ರಸಾದ್ರನ್ನ ವೇದಿಕೆಗೆ ಕರೆತಂದು ಕೈ ಕುಲುಕಿದ್ದಾರೆ. ಹೈಕಮಾಂಡ್ ಬೆಂಬಲವೂ ಇರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸಿ ತಮ್ಮ ಪವರ್ ತೋರಿಸಿದ್ದಾರೆ. ಪ್ರಸನ್ನ ಜೊತೆ ರಾಮ್, TV9 ಮೈಸೂರು.